ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ಪಲ್ಲವಿ ಮಹಾದೇವಕೋಟೆ, ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ್ ತಾಲೂಕಿನ ವಾಗ್ದಡಿ ಪ್ರಾಥಮಿಕ ಕನ್ನಡ ಶಾಲೆಯ 7ನೇ ವರ್ಗದ ವಿದ್ಯಾರ್ಥಿನಿ. ಬಸವಾಭಿಮಾನಿಗಳಿಗೆಲ್ಲ ಬಸವ ಜಯಂತಿಯ ಶುಭಾಶಯಗಳು ಕೋರುತ್ತಾ, ಈ ಸುದಿನದಂದು ನಾನು ಜಗಜ್ಯೋತಿ ಮನಕೂಲದ ಉದ್ಧಾರಕ ಅಣ್ಣ ಬಸವಣ್ಣನವರ ಕುರಿತು 4 ಮಾತುಗಳು ಹೇಳ ಬಯಸುವೆ. ತಪ್ಪುಗಳಾದರೆ ತಮ್ಮ ಮನೆಯ ಮಗಳೆಂದು ಕ್ಷಮೆ ಮಾಡಿ. ಲಿಂಗಾಯತ ಧರ್ಮ ಹಿಂದೂ ಧರ್ಮಕ್ಕಿಂತ ಹಲವು ಅರ್ಥಗಳಲ್ಲಿ ಭಿನ್ನವಾಗಿದೆ. ಅದು ಮುಖ್ಯವಾಗಿ ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಎಂಬ ಮೇಲು ಕೀಳುಗಳು, ಹೆಣ್ಣು ಗಂಡುಗಳೆಂಬ ತರತಮಗಳನ್ನು ಸ್ಪಷ್ಟವಾಗಿ ನಿರಾಕರಿಸಿದೆ. ಗಂಡಿಗಿರುವಷ್ಟೇ ಮಹತ್ವವನ್ನು ಹೆಣ್ಣಿಗೂ ನೀಡಿದೆ. ಮನುಷ್ಯ ಮುಕ್ತಿ ಹೊಂದುವುದಕ್ಕೆ ಸನ್ಯಾಸಿಯಾಗಿ ಕಾಡಿಗೆ ತೆರಳಿ ತಪಸ್ಸು ಮಾಡಬೇಕೆಂದೇನಿಲ್ಲ. ಅವನು ಹೆಂಡತಿಯೊಂದಿಗೆ ಸಂಸಾರ ಮಾಡಿ ಅವಳೊಂದಿಗೆ ಸದ್ಗತಿಯನ್ನು ಪಡೆಯಬಹುದು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಲಿಂಗಾಯತ ಧರ್ಮದಲ್ಲಿ ಭ್ರಮೆಗಳು ಮತ್ತು ವ್ಯಾಮೋಹಗಳಿಲ್ಲ. ಪರೋಪಕಾರಕ್ಕಾಗಿರುವುದು ಈ ಜೀವನ ಎಂಬುದು ಈ ಧರ್ಮದ ನಂಬಿಕೆಯಾಗಿದೆ. ತಾನು ಬದುಕಬೇಕು, ತನ್ನೊಂದಿಗೆ ಇತರ ಜೀವಿಗಳು ಬದುಕಬೇಕು ಎನ್ನುವ ದಯೆ ಈ ಧರ್ಮದಲ್ಲಿದೆ. ಸನ್ಯಾಸಾಶ್ರಮ ಇಲ್ಲದ ಈ ಧರ್ಮದಲ್ಲಿ ಜಂಗಮ ಸ್ಥಳವಿದೆ. ಸಮಾಜೋಧಾರ್ಮಿಕ ಉನ್ನತಿಗಾಗಿ ಶ್ರಮಿಸುವಂತವರಿಗಾಗಿ ದಾಸೋಹ ತತ್ವವೂ ಇದರಲ್ಲಿದೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಈ ಧರ್ಮದಲ್ಲಿ ಕಾಯಕ ಎನ್ನುವ ದುಡಿಮೆಯ ತತ್ವವೂ ಇದರಲ್ಲಿದೆ. ಕಾಯಕ ನೀತಿಯನ್ನು ಅನುಸರಿಸಿದವನಿಗೆ ಈ ಧರ್ಮದ ಆಶ್ರಯದಲ್ಲಿ ನೆಲೆಸುವುದಕ್ಕೆ ಆಶ್ರಯವಿಲ್ಲ. ತಾನು ಕಾಯಕ ಮಾಡಿ ಪಡೆದ ಪ್ರತಿಫಲವನ್ನು ತಾನೊಬ್ಬನೇ ಅನುಭವಿಸುವುದಿಲ್ಲ. ನಿತ್ಯ ನಿರಂತರ ದಾಸೋಹ ಮಾಡಬೇಕು. ಲಿಂಗಾಯತ ಧರ್ಮ ಸ್ಥಾಪಕರು ಅಣ್ಣ ಬಸವಣ್ಣನವರು. ಅವರು ಕೊಟ್ಟ ಲಿಂಗಾಯತ ಧರ್ಮದ ಸಂವಿಧಾನ ಹೀಗಿದೆ. ಲಿಂಗಾಯತ ಧರ್ಮದ ಧರ್ಮಗುರು ಅಣ್ಣ ಬಸವಣ್ಣನವರು. ವಚನ ಸಾಹಿತ್ಯವೇ ಧರ್ಮ ಗ್ರಂಥ. ಅರುವಿನ ಕುರುವಾದ ಇಷ್ಟಲಿಂಗವೇ ಧರ್ಮದೈವ. ಕೂಡಲ ಸಂಗಮ ಮತ್ತು ಬಸವ ಕಲ್ಯಾಣ ಸೇರಿದಂತೆ ಶರಣರ ಸ್ಥಳಗಳೇ ಧರ್ಮಕ್ಷೇತ್ರಗಳು. ಶೂನ್ಯ ಸಿಂಹಾಸನ ಧರ್ಮಪೀಠ. ಧರ್ಮಧ್ವಜವೇ ಛಟಸ್ಥಲ ಧ್ವಜ. ಧರ್ಮ ಭಾಷೆಯೇ ಕನ್ನಡ. ಶರಣರ ಸ್ಥಳವಚನಗಳೇ ಧರ್ಮ ಕ್ಷೇತ್ರಗಳು. ಷಟಸ್ಥಲ ಧ್ವಜದ ಚಿಹ್ನೆ. ಜಯ ಜಯ ಬಸವೇಶ, ಹರ ಹರ ಮಹಾದೇವ. ಇದು ಧರ್ಮಘೋಷ. ಜಯ ಜಯ ಬಸವೇಶ, ಹರ ಹರ ಮಹಾದೇವ. ಶರಣು ಶರಣಾರ್ಥಿ.